ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಶಿವಮೊಗ್ಗ ಕ್ಷೇತ್ರದ್ದು ಭಾರಿ ಫೈನ್ ಆಗಿ ಒಂದು ಕಲರ್ಫುಲ್ ಆಗಾಕತೈತಿ. ಶಿವಮೊಗ್ಗ ಕ್ಷೇತ್ರ ಒಂಥರ ಡಿಫ್ರೆಂಟ್ ಆಂಗಲ್ ಒಳಗೆ ಕಲರ್ಫುಲ್ ಆಗಾಕತೈತಿ. ಅದು ಸ್ವಲ್ಪ ಹಿಡಿತಕ್ಕೆ ಸಿಗೋವಲ್ದು ಶಿವಮೊಗ್ಗ ಕ್ಷೇತ್ರ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಕೆ.ಸಿ. ಈಶ್ವರಪ್ಪನವ್ರು ಏನೋ ಬಿಜೆಪಿಯಿಂದ ಬಂಡಾಯ ಆಗ್ಯಾರ. ನಾನು ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅನ್ನಕತ್ತಾರ. ನಾ ಮೋದಿ ಹೆಸರು ತಗೋತೀನಿ, ನಾ ಮೋದಿ ಫೋಟೋ ಬಳಸ್ತೀನಿ, ನಾನು ಗೆದ್ದ ಮೇಲೆ ಮೋದಿಯವರಿಗೆ ನಾನು ಮತ್ತೆ 3ನೇ ಸಾರಿ ಪ್ರಧಾನಿ ಆಗಾಕ ನಾನು ಒಂದು ಸೀಟ್ ತೊಗೊಂಡೋಗಿ ಅವ್ರಿಗೆ ಅವ್ರೊಳಗೆ ಜಾಯಿನ್ ಆಗ್ತೀನಿ, ನಾನು ಜಾತಿಯಿಂದ ಹಲವು ಮತ ಪ್ರತಿನಿಧಿಸ್ತೀನಿ, ನಮ್ಮ ಜಾತಿಗೆ ಕಡೆಗಣಿಸಕತ್ತಾರ, ಓಪನ್ ಸ್ಟೇಟ್ಮೆಂಟ್ ಹೇಳ್ಯಾರ ಯಡಿಯೂರಪ್ಪ ಆ್ಯಂಡ್ ಟೀಮ್. ಈ ಥರ ಎಲ್ಲ ಓಪನ್ ಸ್ಟೇಟ್ಮೆಂಟ್ ಹೇಳ್ಕೊಂತ ಅವ್ರು ಓಡಾಡಕತ್ತಾರ ಅಂದಮೇಲೆ ಸಹಜವಾಗಿ ಇದೊಂದು ಸ್ವಲ್ಪ ಮುಜುಗರ ಆಗುತ್ತಾ, ಮತ್ತೆ ರಂಗನೂ ಏರುತ್ತೆ ಒಂದು ಕ್ಷೇತ್ರ. ಈಗ ಇವರು ಪಕ್ಷೇತರವಾಗಿ ನಾನು ನಾಮಿನೇಷನ್ ಮಾಡ್ತೀನಿ ಅಂತಂದಾರ. ಜೊತೆಗೆ ಅವರಿಗೆ ಯಾರ್ಯಾರು ಏನೇನು ಸಮಾಧಾನ ಮಾಡೋ ಎಲ್ಲ ಪ್ರಯತ್ನ ಮಾಡಿದರು, ಆದ್ರೆ ಅವರು ಸಮಾಧಾನ ಆಗವಲ್ರು. ನಾನಂತೂ ರಾಜಕೀಯ ನಿವೃತ್ತಿ ಘೋಷಿಸಿದ್ದೆ, ಆದ್ರೆ ನನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಅವ್ರಿಗೆ ಎಲ್ಲೋ ಒಂದು ಕಡೆ ಸಂಕಟನೂ ಐತಿ. ಆ ಪ್ರಕಾರ ನಮ್ಮ ಕ್ಷೇತ್ರದೊಳಗೆ ನಾನು ನಿಲ್ತೀನಿ, ಗೆಲ್ತೀನಿ ಅನ್ನೋ ಎಲ್ಲ ಒಂದು ವಿಚಾರ ಮಾಡ್ಯಾರ, ತೀರ್ಮಾನನೂ ಮಾಡ್ಯಾರ. ಬಿಜೆಪಿಯವರು ಎಲ್ಲ ರೀತಿಯಿಂದ ಅವ್ರಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಇನ್ನು ಉಳಿದಿಬ್ಬರ ಅಮಿತ್ ಶಾ ಆ್ಯಂಡ್ ಮೋದಿ. ಬಹುಶಃ ಹೋದ್ ಸಾರಿ ಅಮಿತ್ ಶಾ ಕರ್ನಾಟಕ ಬಂದಿದ್ರು, ಮೋದಿಯವರು 1-2 ಸಾರಿ ಬಂದರು, ಈಶ್ವರಪ್ಪನವ್ರ ಬಗ್ಗೆ ಏನೂ ಮಾತಾಡಿಲ್ಲ. ಅಂದ್ರೆ ನೀವು ಯಾಕೆ ಈ ಥರ ಮಾಡಾಕತ್ತೀರಿ, ನಿಮ್ಮ ನಡೆ ಏನು ಅನ್ನೋದನ್ನ ಅವರು ಕ್ಲಾರಿಟಿ ಕೊಟ್ಟು ಹೋಗಿಲ್ಲ. ನರೇಂದ್ರ ಮೋದಿಯವರು ಫೋಟೋ ಎಲ್ಲ ಬಳಸೋದಾಗ್ಲಿ ಈ ಥರ ಎಲ್ಲ ನೀವು ಮಾಡಬಾರ್ದು. ಯಾಕಂದ್ರೆ ನೀವು ಪಕ್ಷದ ಹಿರಿಯರು ಹೇಳಿದ್ರಂದ್ರೆ ನೀವು ಕೇಳವಲ್ರಿ ಅನ್ನೋ ಮಾತು ಅವ್ರು ಯಾರೂ ಈಶ್ವರಪ್ಪನವ್ರಿಗೆ ಹೇಳಿಲ್ಲ. ಜೊತೆಗೆ ಇಲ್ಲೇ ಈಶ್ವರಪ್ಪನವ್ರಿಗೆ ಪರ ಮತ್ತೆ ವಿರೋಧ ಎರಡೂ ಸಮನಾಗಿ ಹೊಂಟವು. RSS ಒಳಗೆ ಅವರು ಹಿರಿಯರು ಅದಾರ, BJP ಪಕ್ಷ ಕಟ್ಟಕ ಅವರು ತಮ್ಮ ಶ್ರಮನ ವಹಿಸ್ಯಾರ. RSS ಒಳಗೆ ಒಂದು ಥರಾನು ಸ್ಟೇಟ್ಮೆಂಟ್ ಆಗ್ಯಾವ. ಚಡ್ಡಿ ಹಾಕೊಳ್ಳೋದ್ರಿಂದ ಹಿಡಿದು ಚಡ್ಡಿ ತೊಳೆಯತನ ಈಶ್ವರಪ್ಪನವ್ರು ಬೇಕಾಗಿದ್ರು, ಈಗ ಬ್ಯಾಡ್ ಆಗ್ಯಾರ ಈಶ್ವರಪ್ಪನವ್ರು BJPಗೆ, ಅಷ್ಟ್ಯಾಕೆ ಕಡೆಗಣಿಸ್ತೀರ ನೀವು ಅನ್ನೋ ಒಂದು ವಿರೋಧ ಹೇಳಿಕೆನೂ ಇಲ್ಲೇ ಬಂದವು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈಶ್ವರಪ್ಪನವರು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೇ ಮಾಡ್ತೀನಿ, ಪಕ್ಷೇತರವಾಗಿ ನಿಲ್ತೀನಿ, ನಿಂತು ಗೆದ್ದು ಮೋದಿಯವರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಗಟ್ಟಿ ನಿಲುವು ಪಡ್ಕೊಂಡಾರ. ಎಲ್ಲೇ ಒಂದು ಕಡೆ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರಂದ್ರೆ ಕೆಲವೊಂದಿಷ್ಟು ಈಶ್ವರಪ್ಪನವರ ಒಂದು ಮುಕ್ತ ಹೇಳಿಕೆ ನೋಡಿದ್ರಂದ್ರೆ ಎಲ್ಲೋ ಒಂದು ಸೈಡ್ ನಮಗೆ ಡೌಟ್ ಏನು ಬರಾಕತ್ತೈತಪ್ಪ ಅಂತಂದ್ರೆ ಈಶ್ವರಪ್ಪನವ್ರು ಕಂಟೆಸ್ಟ್ ಮಾಡೋದು BJP ಅವ್ರಿಗೆ ಏನಾದರೂ ಬೇಕಾಗಿರಬಹುದಾ, ಎಲ್ಲಿ ಒಂದು ಕಡೆ ಡೌಟ್ ಬರಾಕತ್ತೈತಿ. ಆ ಥರ BJP ಅವ್ರು ಯಾಕೆ ಮಾಡಿದ್ರು? ಸ್ವತಃ BJP ಕ್ಯಾಂಡಿಡೇಟ್ BY ರಾಘವೇಂದ್ರವ್ರನ್ನ ಸೋಲಿಸ್ಬೇಕಂತ ಹೇಳಿ ಈಶ್ವರಪ್ಪನವರು ಕಟಿಬದ್ಧರಾಗಿ ನಿಂತರಂದ್ರೆ BJP ಅವರು ಅವ್ರಿಗೆ ನಿಲ್ಬೇಡ್ರಿ ಅಂತ ಹೇಳ್ಬೇಕಾಯ್ತು. ಆದ್ರೂ ಅವ್ರ ಬಗ್ಗೆ ನಿಲ್ಬೇಡ್ರಿ ಅಂತ ಏನು ಹೇಳ್ತಾ ಇಲ್ಲ ಅಂತಂದ್ರೆ ಇಲ್ಲೆಲ್ಲೋ ಒಂದು ಕಡೆ ಸಂಶಯ ಬರಾಕತ್ತೈತಿ BJP ಅವ್ರ ಮೇಲೆ. ಬಹುಶಃ ಒಂದು ಸಮೀಕರಣ ಏನಾದ್ರು ಪ್ಲಾನ್ ಮಾಡ್ಯಾರ BJP ಅವರು. ಈಶ್ವರಪ್ಪನವರು ಇಲ್ಲಿ ಕಂಟೆಸ್ಟ್ ಮಾಡೇ ಮಾಡ್ಲಿ, ಪಕ್ಷೇತರವಾಗಿ ಸ್ಪರ್ಧಿಸಿದ್ರು ಅಡ್ಡಿ ಇಲ್ಲ, ಇಲ್ಲಿ ಈಶ್ವರಪ್ಪನವರು ಸ್ಪರ್ಧಿಸ್ಲಿ ಅನ್ನೋ ವಿಚಾರ BJP ಅವರ ಮನಸ್ಸೊಳಗೆ ಏನಾದ್ರು ಐತಾ? ಯಾಕಂದ್ರೆ ಇಲ್ಲೊಂದು ಸ್ವಲ್ಪ ಜಾತಿನ ನೋಡಿದಾಗ ಬಹುಶಃ BJP ಹೇಳೋದು ಹೌದು ಅಂತ ಅನ್ಸಾಕತ್ತೈತಿ. BJP ಮನಸ್ಸೊಳಗೆ ಇರೋದು ಹೌದು ಅಂತ ಅನ್ಸಾಕತೈತಿ, ಕರೆಕ್ಟ್ ಇರ್ಬೋದಾ ಅಂತನ ಸಂಶಯ ಬರಾಕತೈತಿ. ಏನಂತಂದ್ರ ಹಾಲುಮತ ಸಮಾಜದಿಂದ ಪ್ರತಿನಿಧಿಸೋ ಈಶ್ವರಪ್ಪನವರು ಅವ್ರು ಕಂಟೆಸ್ಟ್ ಮಾಡೋದ್ರಿಂದ ಒಂದು ಜಾತಿ ಸಮೀಕರಣ, ಯಾವುದಾದ್ರೂ ಜಾತಿ ತಗೊಳ್ರಿ ನೀವು 40-60 ಮಾತ್ರ. ಅಂದ್ರೆ ಹಾಲುಮತ ಸಮಾಜದಿಂದ ಪ್ರತಿನಿಧಿಸ್ತಾರಲ್ಲ KS ಈಶ್ವರಪ್ಪನವರು, ಇವರು 60% ಮಾತ್ರ ತಮ್ಮ ಒಂದು ಜಾತಿದು ಓಟ್ ಪಡಿಬಹುದು. ಅದೇ ಥರ ಕಾಂಗ್ರೆಸ್ನಿಂದ ಏನು ಅಭ್ಯರ್ಥಿ ಆಗ್ಯಾರಲ್ಲ ಗೀತಾ ಶಿವರಾಜ್ಕುಮಾರ್ ಅವರು, ಇಲ್ಲೇ ಈಡಿಗನು ಭಯಂಕರ ಪ್ರಭಾವಿ ಐತಿ. ಗೀತಾ ಶಿವರಾಜ್ಕುಮಾರ್ ಅವರು ಈಡಿಗ ಸಮುದಾಯದಿಂದ ಪ್ರತಿನಿಧಿಸ್ತಾರಂದ್ರು ಅವರು 40-60 ರೇಷಿಯೋ ಒಳಗೆ ಬರ್ತಾರ. ಅಂದ್ರೆ ಈಡಿಗದು 60% ಅಷ್ಟೇ ತಗೊಳ್ತಾರ ಅವರು. ಮತ್ತೆ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಎಲ್ಲರೂ ಓಟ್ ತಗೋತಿರ್ತಾರ. ಅದರಂಗ BY ರಾಘವೇಂದ್ರ ಏನದಾರಲ್ಲ, ಇವರು ಪಂಚಮಸಾಲಿ ಅಂತ ಬಂದಾಗ 40-60 ರೇಷಿಯೋನ ಇಲ್ಲೇ ಮತ್ತೆ ಅಪ್ಲೈ ಮಾಡ್ಬೇಕಾಗುತ್ತೆ. ಅಂದ್ರೆ ತಮ್ಮ ಜಾತಿಯಿಂದ 60% ಮಾತ್ರ ತಗೊಂತಾರ, ಇನ್ನ 40% ಅಲ್ಲೆಲ್ಲೇ ಹೋಗ್ತಿರ್ತಾವ. ಈ ಪ್ರಕಾರ ಜಾತಿ ಸಮೀಕರಣ ಯೋಚನೆ ಮಾಡಿದ್ರಂದ್ರ KS ಈಶ್ವರಪ್ಪನವರು ಹಾಲು ಮತದ್ದು ಎಲ್ಲಾ ಓಟ್ ತಗೊಂಡ್ಬಿಟ್ರಂದ್ರ ಉಳಿದಿದ್ದು ಪಂಚಮಸಾಲಿ ಮತ್ತೆ ಈಡಿಗ, ಅದು ಬಿಟ್ರೆ ಬೇರೆ ಬೇರೆ ಸಮುದಾಯದವರು ಅದಾರ, ಅದು ಸ್ವಲ್ಪ ಗೌಣ ಆಗೋ ಸಾಧ್ಯತೆ ಇರ್ತೈತಿ. ಸೊ ಈಡೀಗ 60% ಈಡೀಗ ಗೀತಾ ಶಿವರಾಜ್ಕುಮಾರ್ ಪರವಾಗಿ 60% ಈಡೀಗ ಗೀತಾ ಶಿವರಾಜ್ಕುಮಾರ್ ಪರವಾಗಿ ನಿಂತರು, 40% ಈಡೀಗ ಅವ್ರಿಗೆ ಸಿಗಲ್ಲ. ಅದು KS ಈಶ್ವರಪ್ಪ ಪರವಾಗಿನೂ ಹೋಗಂಗಿಲ್ಲ, ಅದು ಡೈರೆಕ್ಟ್ BJP ಪ್ಲಸ್ ಆಗ್ಬಿಡ್ತೈತಿ 40%.
ಇನ್ನು 60% ಪಂಚಮಸಾಲಿ ಒಳಗ ಬಿ ವೈ ರಾಘವೇಂದ್ರ ಸಿಕ್ಕರಂದ್ರ 40% ಈಶ್ವರಪ್ಪ ಅಂಡ್ ಗೀತಾ ಶೇರ್ ಮಾಡ್ಕೊಂಡ್ರು, 20 ಶೇರ್ ಮಾಡ್ಕೊಂಡ್ರು. ಅಲ್ಟಿಮೇಟ್ಲಿ ಇಲ್ಲಿ ಬಿ ವೈ ರಾಘವೇಂದ್ರ ಅವರು ಅನಾಯಾಸವಾಗಿ ಗೆಲ್ಲೋ ಸಾಧ್ಯತೆ ಐತಿ ಎಲ್ಲ ರೀತಿಯಿಂದನು. ಸೊ ಈ ತರ ಜಾತಿ ಸಮೀಕರಣ ನೋಡಿಕೊಂಡು ಅವರು ಈಶ್ವರಪ್ಪನವ್ರನ್ನ ಪಕ್ಷೇತರವಾಗಿ ನಿಂತರೂ ಪರವಾಗಿಲ್ಲ ಅಂತ ಅನ್ನೋ ಒಂದು ಬಹುಶಃ ಇಗ್ನೋರ್ ಮಾಡಾಕತ್ತಾರೇನೋ ಅಂತ ಒಂಥರ ಅನ್ಸಾಕತೈತಿ. ಈ ಏನಾದರೂ ಸುದ್ದಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ತೊಗೊಂಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.